ಸಹೋದರಿ ಅನ್ನಪೂರ್ಣ ಎಂ ಮಾಗನೂರ್ ಇವರ ವಯೋನಿವೃತ್ತಿ ಬೀಳ್ಕೊಡೋ ಸಮಾರಂಭ. ಆ ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂಥ ಪೂಜ್ಯರಿಗೆ ಪ್ರದೀಪ್ ಪೂಜ್ಯರ ಪಾದಗಳಲ್ಲಿ ಪಡುಮುಟ್ಟು, ಜೊತೆಗೆ ಮಾಜಿ ಸದಸ್ಯರಾಗಿರ್ತಕ್ಕಂಥ ಹೆರ್ಕಲ್ ಅವರೇ, ಮಾಗನೂರ್ ಅಂಕಲ್ ಅವರೇ, ಹಾಗೂ ಸಹೋದರ ಶರಣಪ್ಪ ಬೇವೂರವರೇ, ಅಹಮದಪ್ ಸರ್ ಅವರೇ, ಹಾಗೂ ಈ ಶಾಲೆಗೆ ಮುಖ್ಯ ಗುರುಗಳಾಗಿ ಬಡ್ತಿ ಹೊಂದಿರತಕ್ಕಂಥ ಬಸಗೌಡ ಸರ್ ಅವರೇ, ಸ್ನೇಹಿತೆ ಸಾವಿತ್ರಿಬಾಯಿ ಫುಲೆ ಜಿಲ್ಲಾ ಅಧ್ಯಕ್ಷರಾಗಿರ್ತ ಲಲಿತಾ ಕಾಯಿ ಅವರೇ, ಹಾಗೂ ಕಾವಳಿ ಸರ್ ಅವರೇ, ಪ್ರೇಮಾ ಅವರೇ, ಅವರಿವರನ್ನದೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ SDMC ಬಂಧುಗಳೇ, ಅಧ್ಯಕ್ಷರುಗಳೇ, ಊರಿನ ಗಣ್ಯ ವ್ಯಕ್ತಿಗಳೇ, ಹಾಗೂ ಮಾತೋಸ್ತ್ರೀಯವರೇ, ಹಾಗೂ ಹಳೆಯ ವಿದ್ಯಾರ್ಥಿನಿಯರೇ, ಹಾಗೂ ಈ ಕಾರ್ಯಕ್ರಮದ ಈಗಿರ್ತಕ್ಕಂಥ ಮುದ್ದು ವಿದ್ಯಾರ್ಥಿಗಳೇ. ಸಹೋದರಿ ಅನ್ನಪೂರ್ಣ ಮೇಡಮ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಬಹಳ ಆತ್ಮೀಯರು. ಕಿಂಚಿತ್ತು ಏನಾದರೂ ಅವರಿಗೆ ವೈಯಕ್ತಿಕವಾಗಿ ಆಗಲಿ, ಸ್ಕೂಲ್ ಬಗ್ಗೆ ಆಗಲಿ ಏನಾದರೂ ಸಮಸ್ಯೆಗಳು ಬಂದಾಗ ಯಾವತ್ತೂ ನಮ್ಮ ಜೊತೆ ಬಹಳ ಆವೇಶದಿಂದಲ್ಲ, ಸಹಕಾರದಿಂದ ಅದನ್ನು ನಮ್ಮ ಜೊತೆ ಹಂಚಿಕೊಂಡು ಬಗೆಹರಿಸುವಂಥ ವ್ಯಕ್ತಿಗಳು. ಅವ್ರ ಬಗ್ಗೆ ಕೇಳಿದೆ ನನಗೊಂದು ಮಾತು ನೆನಪರ್ತೈತಿ. ನಮ್ಮ ಯಜಮಾನ್ರಿಗೆ ಆರಾಮ್ ತಪ್ಪಿತ್ತು. ನಾನು ಊರಿಗೆ ಹೋಗಿದ್ದೆ. ಅವ್ರು ಏನು ಮಾಡ್ಯಾರ, ಭಾಳ ಅಂದ್ರೆ ಇಲ್ಲಿ ನೋವಾಗಿತ್ತು. ಅದು ಏನು ತ್ರಾಸ ಕೊಟ್ಟಿದ್ದ ಗೊತ್ತಿಲ್ಲ. ಒಂದು ಲೆಟರ್ ಬರ್ದಿದ್ರು ಅವ್ರು. ಏನಂತ, ನನಗೆ ಈ ನೋವನ್ನ ಸಹಿಸ್ಕೊಳಕ್ ಆಗ್ತಿಲ್ಲ, ನೀ ನನ್ನನ್ನು ಕಾಣ್ಬೇಕಾದ್, ನನಗೇನಾದ್ರೂ ಆಗ್ಬೋದು ನೀ ಬರೋದ್ರೊಳಗಾಗೆ, ನೀನು ಅದನ್ನ ನೋವು ಪಟ್ಕೋಬೇಡ. ನನಗೆ ಅಕಸ್ಮಾತ್ ಏನಾದ್ರೂ ಆದ್ರೆ ನೀ ಅದನ್ನ ನೋವು ಪಟ್ಕೋಬೇಡ. ಆದಷ್ಟು ನಿನ್ನ ದುಃಖವನ್ನು ಬದಿಗೊತ್ತಿ ನನ್ನ ಮಾತು ನೀ ನಡೆಸ್ಕೊಡ್ತೀಯಿ ಅಂತಕ್ಕಂಥ ಮಾತನ್ನ ಇದ್ರೊಳಗೆ ಬರೀಲಿಕ್ಕತ್ತೀನಿ. ನನ್ನನ್ನು ನೀ ಕಾಣಬೇಕಾದ್ರ, ನನ್ನ ನೆನಪು ನಿನ್ನ ಮನಸ್ಸಿನಲ್ಲಿ ಅಚ್ಚಳಿಯದಾಗಿ ಉಳಿಬೇಕಾದ್ರ ನನ್ನ ಶಾಲಾ ಮಕ್ಕಳಲ್ಲಿ ಕಾಣು ಅಂತ ಬರ್ದಿದ್ರು ಅವರು. ನನ್ನ ಶಾಲಾ ಮಕ್ಕಳಿಗೆ ಒಳ್ಳೆ ವಿದ್ಯಾಬುದ್ಧಿ ನೀ ಕೊಟ್ಟ ಅವ್ರನ್ನ ಉನ್ನತ ಮಟ್ಟಕ್ಕೆ ತಗೊಂಡು ಹೋದಿ ಅಂದ್ರ ನಾನು ಅಲ್ಲಿ ಇರ್ತೀನಿ ಅಂತ ಬರ್ದಿದ್ರು. ಬಂದೆ ನಾನು, ಆರಾಮಾಗಿತ್ತು ಅವ್ರಿಗೆ ಬರೋಳೊಳಗೆ. ಆ ಲೆಟರ್ ನೋಡಿದೆ ನಾನು. ನನಗೆ ಒಂದು ಲೆಟರ್ ಬರ್ದಿದ್ದೆ ಅಲ್ಲಿ ನಿನ್ನ ನೆನಪಾಗೆ. ನನಗೆ ಆರಾಮಿದ್ದಿದ್ದಿಲ್ಲ, ಆರಾಮಿಲ್ಲದ ಗೊತ್ತಿತ್ತು. ಆ ಥರ ಅದು ರಾತ್ರಿ ಎಲ್ಲ ಹೊಡೆದದ್ದು ನನಗೆ ಗೊತ್ತಾಗಿದ್ದಿಲ್ಲ. ಅಂದ್ರೆ ಅವ್ರು ಇದು ಮಾಡ್ಕೋಬೇಕಂತೇಳಿ ಪಕ್ಕದೊಳಗೆ ಒಂದು ಬಟ್ಟಿ ವೇಲಿಟ್ಕೊಂಡು ಅದು ಲೆಟರ್ ಬರ್ದಿದ್ರು. ನಾ ಯಾಕೆ ಈ ಮಾತು ಹೇಳಕತ್ತೀನಿ ಅಂತಂದ್ರೆ, ಯಾರಾದರೂ ಏನಾದರೂ ಗಂಟು ಗಳಿಕೆಯ ಬಗ್ಗೆ ಹೇಳ್ತಾರ. ನನ್ನ ಗಂಡ ನನ್ನನ್ನು ನೀನು ನೆನೆಸೋಬೇಕಾಗಿದ್ರೆ, ನನ್ನ ನೆನಪು ನಿನಗೆ ಬೇಕಾಗಿತ್ತು ಅಂತಂದ್ರೆ ಆ ಶಾಲಾ ಮಕ್ಕಳ ಒಂದು ಉನ್ನತ ಭವಿಷ್ಯದೊಳಗೆ ನೀನು ತೊಡಗು ಅಂತ ಬರ್ದಿದ್ರಲ್ಲ, ಆ ಒಂದು ಇಲ್ಲೇ ಸಹಕಾರ ಮೂರ್ತಿಯನ್ನು ನಾವು ನೋಡಾಕತ್ತೀವಿ. ನನಗದು ನೆನಪಾಗ್ಲಿಕ್ಕತ್ತೈತಿ. ತನ್ನ ಚಿಕ್ಕ ವಯಸ್ಸಿನಲ್ಲಿ ತನ್ನ ಬಂದಿರತಕ್ಕಂಥ ಅನೇಕ ಕಷ್ಟಗಳನ್ನು ಬದಿಗೊತ್ತಿ ಆಕಿ ತನ್ನ ಜೀವನವನ್ನ ಅನ್ನಪೂರ್ಣ ಮೇಡಮ್ ತನ್ನ ವಿದ್ಯಾರ್ಥಿಗಳಲ್ಲಿ ಕಳೆದ ಅಂತಂದ್ರೆ ಅವ್ರಿಗೆ ಎಷ್ಟು ಸೇರ್ಸೋಷ್ಟಂಗೆ ಹಾಕಿದ್ರು ನಾ ಕಡಿಮೆನ. ಇವತ್ತು ಅನ್ಸಾಕತ್ತದ ನನಗೆ ನಿಜ ಅಲ್ಲ ಅಂತ ಹೇಳಿ. ಯಾಕಂತಂದ್ರ ಶಿಕ್ಷಕ ವೃತ್ತಿ ಸಿಗಬೇಕಾದ್ರೆ ಬಹಳ ಪುಣ್ಯ ಮಾಡಿರ್ಬೇಕಂತ. ಯಾಕಂದ್ರೆ ಸಮಾಜವನ್ನು ತಿದ್ದುವಂತ ಶಕ್ತಿ ಆ ಶಿಕ್ಷಕನಲ್ಲಿ ಐತಿ. ಈ ಸಮಾಜದಲ್ಲಿ ಇರ್ತಕ್ಕಂಥ ಡಾಕ್ಟರ್ ಇರ್ಬೋದು, ಇಂಜಿನಿಯರ್ ಇರ್ಬೋದು, ಅವ್ರ ರಾಜಕೀಯ ವ್ಯಕ್ತಿಗಳಿರ್ಬೋದು, ದೊಡ್ಡವೇ ಏನಾದ್ರೂ ಆಗಿರ್ಬೋದು, ಅವ್ರು ಅಲ್ಲಿ ಮೂಲತಃ ಯಾರ ಬೋಧನೆ ಇರ್ತೈತಿ ಇಲ್ಲನ್ನಂತ ಶಿಕ್ಷಕರ ಬೋಧನೆ ಅವ್ರಿಗೆ ಆಗಿರ್ತೈತಿ. ಯಾವುದೋ ಒಂದು ಕಾರ್ಯಕ್ರಮದೊಳಗ ಎಲ್ಲಾರಿಗೂ ಕರೆದು ಹಾರ ಹಾಕಿದ್ರಂತ, ಎಲ್ಲಾರು ತಮ್ಮ ಅನಿಸಿಕೆ ಹೇಳ್ಕೊಂಡ್ರಂತ. ಇಂಜಿನಿಯರ್ ಬಿಲ್ಡಿಂಗ್ ಕಟ್ಟಿದ್ ಹೇಳಿದಂತ, ಡಾಕ್ಟರ್ ರೋಗಿ ಉಳಿಸಿದ್ ಹೇಳಿದಂತ, ತಾವು ಮಾಡಿರ್ತಕ್ಕಂಥ ಸಾಧನೆವನ್ನು ಹೇಳಿದಂತ, ಲಾಸ್ಟಿಗೆ ಶಿಕ್ಷಕನ ಪಾಳೆ ಬತ್ತಂತ ಹಾರಾಕ್ಷಗಳದು. ನೀನ್ ತಾನ್ ಸಾಧನೆ ಹೇಳಿದಂತ, ಇಲ್ಲ ರೀ ನನ್ನ ಕಡೆಯಿಂದ ಏನೂ ಆಗಿಲ್ಲ, ಇಲ್ಲೆಲ್ಲ ಕುಂತಾರಲ್ರಿ ಇವ್ರನ್ನೆಲ್ಲರೂ ಇದು ಬೆಳೆಸುವಂತ ಒಂದು ಸೌಭಾಗ್ಯ ನನಗ್ ಬಂತು, ಇವ್ರೇನ್ ಕುಂತಾರಲ್ರಿ ಇವ್ರನ್ನಷ್ಟ ರೆಡಿ ಮಾಡಿನ್ರಿ, ಉಳಿದ್ ನನ್ನ ಕಡೆಯಿಂದ ಏನೂ ಆಗಿಲ್ಲ ಅಂತ ಹೇಳಿದಂತ. ಅವ್ರೆಲ್ಲಾರು ಬಂದು ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ತಮ್ಮಲ್ಲಿ ಇರ್ತಕ್ಕಂಥ ಹಾರವನ್ನ ಗುರುಗಳಿಗೆ ಹಾಕಿದ್ರು. ಅಂತ ಕೆಲಸವನ್ನ ಅನ್ನಪೂರ್ಣ ಮೇಡಮ್ ಅವ್ರು ಮಾಡಿದಾರ. ಬಹಳ ಒಳ್ಳೆ. ಅವ್ರಿಗೆ ಹೆಂಗಪ್ಪ ಅಂತಂದ್ರ ಸಾಧ್ಯನೇ ಇಲ್ರಿ ಹೇಳಾಕ, ಯಾವ ಮಹಿಳೆಗೂ ಸಾಧ್ಯ ಇಲ್ಲ. ಅವರ ನಡೆ ನುಡಿ ಕಿಂಚಿತ್ತೂ ಬದಲಾವಣೆ ಆಗಿಲ್ಲ. ಒಂದೇ ವೇಗ ಅವ್ರದ್ದು. ಮಕ್ಕಳನ್ನ ಕಲಿಸ್ಬೇಕು, ಮಕ್ಕಳನ್ನು ಉದ್ಧಾರ ಮಾಡ್ಬೇಕಂತಕ್ಕಂಥ ಒಂದೇ ವೇದೊಳಗ ಆ ಹಳೆಯ ವಿದ್ಯಾರ್ಥಿನಿ ಹೇಳಿದ್ಲಲ್ಲ, ಅಷ್ಟೇ ತುಂಬ ಸರಕ್ ಹಾಕೊಂಡು ಅಷ್ಟ ನಡಿ. ಯಾವತ್ತೂ ಅವ್ರ ನಡೆನೂ ಬದಲಾವಣೆ ಆಗಿಲ್ಲ, ನುಡಿನೂ ಬದಲಾವಣೆ ಆಗಿಲ್ಲ.
ಅಂತ ಒಂದು ಸಹೋದರಿಯಾಗ ಕುಂತಾಕಿ ಹೇಳಿದ್ರು ಅವರು, ಮೇಡಮ್ ಅವರ ನಾ ಇಲ್ಲೇ ಹಿಂದಿನ ಸ್ಕೂಲಿಗೆ ಹಿರೇಮಠ ಅಂತ ಒಬ್ರು ಅಂಕಲ್ ಇದ್ರು, ಅವರು ಮುಖ್ಯ ಗುರುಗಳು ಇದ್ದಾಗ ನಾನು KSQ ಎಕ್ಸಾಮ್ಗೆ ಬಂದಿದ್ದೆ ರೀ ಮೇಡಮ್ ಅಂತ ಹೇಳಿದೆ ನಾನು. ಮೇಡಮ್ ಈಗ ಎಲ್ಲ ಅವಾಗಿನ ಮಕ್ಳು ಭಾಳ ಇದ್ದು, ಅವಾಗಿನ ಮಕ್ಳು ಈಗ ಉಳ್ದಿಲ್ರಿ ಮೇಡಮ್ ನಮ್ಮ ಶಾಲೆ ಒಳಗ ಎಲ್ಲಾ ಸ್ಮಾರ್ಟ್ ಕ್ಲಾಸ್ ಐತ್ರಿ, ಇಂಥ ಸಾಮಾನ್ ಇಲ್ಲ ಅನ್ನುವಾಗ ನಮ್ಮ ಹಳೆಯ ವಿದ್ಯಾರ್ಥಿಗಳ ಕೊಡಿಸ್ಯಾರಿ, ಆದ್ರೂ ಮಕ್ಕಳ ಸಂಖ್ಯೆ ಕಡಿಮೆ ಐತಿ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಸಹೋದರ ಶರಣಪ್ಪ ಬೇವೂರ್ ಸರ್ ಹೇಳಿದ್ರು, ನಿಜವಾಗ್ಲೂ ರೀ ಏನೂ ಕಡಿಮೆ ಇಲ್ಲ. ಆದ್ರೆ ನೀವು ಏನ್ ಮಾಡ್ರಿ, ಪ್ರೈವೇಟ್ ಸ್ಕೂಲಿಗೆ ವ್ಯಾಮೋಹಕ್ಕೆ ಒಳಗಾಗಿ ನಿಮ್ಮ ಮಕ್ಕಳನ್ನ ಸುಮ್ಮನೆ ಹೈರಾಣ ಮಾಡಕ್ ಕಳಿಸ್ತೀರಿ. ಇಲ್ಲಿ ಅವು ಹೋಗ್ಬೇಕು, ಸಿಕ್ಕಾಪಟ್ಟಿ ಬುಕ್ಕ ಹೊತ್ಕೊಂಡು ಇಲ್ಲಿ ಬರ್ಬೇಕು, ಅವು ಅರ್ಗಿಸ್ಕೊಳ್ಳಾರ್ದಷ್ಟು ಅಲ್ಲಿ ವಿದ್ಯೆಗಳನ್ನ ಹಾಕ್ತಾರೆ. ಯಾಕಂದ್ರೆ ಮಗು ನೋಡ್ರಿ ಹಸಿವೆ ಆದಾಗ ಎಷ್ಟು ಉಣ್ಬೇಕು ಅಷ್ಟು ಹೊಟ್ಟೆ ಹಿಡಿಸೋ ಅಷ್ಟು ಉಣ್ತೀವಿ ನಾವು, ಹೆಚ್ಚಂತೂ ಯಾರಿಗೂ ಆಗಂಗಿಲ್ಲ. ಆ ರೀತಿ ನಿಮ್ಮ ಮಕ್ಕಳಿಗೆ ಏನ್ ಮಾಡಾಕತ್ತೀರಿ, ನೀವು ಬೋಧನೆ ಏನ್ ಮಾಡಾಕತ್ತೀರಿ, ಆ ಬೋಧನೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಸಿಗುತ್ತೆ. ಅದಕ್ಕೆ ಇವತ್ತು ಅದ್ಭುತವಾದಂತ ಏನ್ ಕಾರ್ಯಕ್ರಮ ನೀವು ಮಾಡಿರಲ್ಲ, ಈ ಕಾರ್ಯಕ್ರಮದ ಒಂದು ಮೆರಗು ಬರ್ಬೇಕಾದ್ರ ಆ ಮೇಡಮ್ ಅವ್ರ ಹೆಸರು ಇಲ್ಲಿ ಇಂಥ ಅದ್ಭುತವಾದಂತ, ಯಾಕಂದ್ರೆ ಆ ಮೇಡಮ್ ಅವ್ರ ಹೆಸರು ಉಳಿಬೇಕಂದ್ರ ಸಾಕಷ್ಟು ಜನ ಇಲ್ಲಿ ಕೂಡ್ರಿ ಅತ್ಯಂತ ಖುಷಿಯಿಂದ ಕಾರ್ಯಕ್ರಮ ಮಾಡಾಕತ್ತೀರಿ. ಇಲ್ಲಿ ಇನ್ ನನಗೆ ಅನಿಸ್ತೈತೆ ಅವ್ರು ಇನ್ನೂ ಒಂದ್ ಹೆಜ್ಜೆ ಮುಂದಿಡ್ತಾರ ಕೂಡ. ನಾನು ಅದ್ರ ಜೊತೆಗೆ ಹೇಳ್ತೀನಿ, ಅನ್ನಪೂರ್ಣ ಮೇಡಮ್ ಆದಷ್ಟು ಪ್ರೈವೇಟ್ ಸ್ಕೂಲ್ ಹೋಗುವಂತ ಮಕ್ಕಳು ವ್ಯಾಮೋಹವನ್ನು ಕಡಿಮೆ ಮಾಡಿ ಆ ಸರ್ಕಾರಿ ಶಾಲೆಗೆ ಸೇರಿಸುವಂತ ಕಾರ್ಯವನ್ನು ಅವರು ಈಗ ನಿವೃತ್ತಿ ಆದ್ರಲ್ಲ ಆ ಇದ್ರೊಳಗೆ ಒಂದು ತೊಡಗ್ತಾರ. ಮತ್ತೆ ಸಮಾಜದ ಕೆಲಸದೊಳಗೂ ಅವ್ರನ್ನ ಸಾಕಷ್ಟು ನೋಡ್ತೀನಿ. ತಾವು ಕೂಡ ಏನ್ ಮಾಡ್ಬೇಕು, ಇವತ್ತಿನ ಕಾರ್ಯಕ್ರಮಕ್ಕೆ ಮೆರಗು ಬರ್ಬೇಕು ಅಂತಂದ್ರೆ ತಮ್ಮೆಲ್ಲ SDMC ಸದಸ್ಯರು ಅಧ್ಯಕ್ಷರು ಸೇರಿ ಮಕ್ಕಳ ಸಂಖ್ಯೆ ಹೆಚ್ಚಾದ್ರೆ ನಮಗೆ ಸರ್ಕಾರಿ ಶಾಲೆಗಳು ಉಳಿತಾವ. ಈಗ ನೋಡ್ರಿ, ಇದೀಗ ತಾನೇ ನಿನ್ ಪೇಪರ್ ಒಳಗೆ ಓದಿದೆ, 10ಕ್ಕಿಂತ ಕಡಿಮೆ ಇರ್ತಕ್ಕಂಥ ಶಾಲೆಗಳನ್ನು ಮರ್ಜು ಮಾಡಿ ಸೇರಿಸಬೇಕು, ಹಾಗೂ 20ಕ್ಕಿಂತ ಕಡಿಮೆ ಇರ್ತಕ್ಕಂಥ ಶಾಲೆಗಳನ್ನು ಮರ್ಜು ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ನನಗೆ ಅನಿಸಿದ ಮಟ್ಟಿಗೆ ಬರ್ಬರ್ತ ಸರ್ಕಾರಿ ಶಾಲೆಗೆ ಉಳಿಯುವುದಿಲ್ಲ ಅನಿಸುತ್ತೆ. ಯಾಕಂತಂದ್ರೆ ನೀವು ತಿಳ್ಕೊಂಡಿರಿ, ನನ್ನ ಮಗ ಪ್ರೈವೇಟ್ ಶಾಲೆ ಕಲಿತ್ರ ಮಾಸ್ತರ್ ಇದು ಡಾಕ್ಟರ್ ಅಕ್ಕನ ಇಂಜಿನಿಯರ್ ಅಕ್ಕನ ತಿಳ್ಕೊಂಡ್ರಿ ಸುಳ್ಳು ಮಾತು. ನಾ ಇದೀಗ ತಾನೇ ಒಬ್ಬರು AT ಗೌಡ್ರು ಮೇಡಮ್ ಅಂತಕ್ಕಂಥವ್ರೊಬ್ರು ರಿಟೈರ್ಡ್ ಆದ್ರು ಮೊನ್ನೆನೆ, ಅವ್ರದ್ದು ಸನ್ಮಾನ ಮಾಡಕ್ ಮನೆಗೆ ಹೋಗಿದ್ದೆ. ಅವ್ರ ಮಗ ಅಲ್ಲಿ ಓಡಾಡಕತ್ತಿದ್ರು. ಮೇಡಮ್ ಅವ್ರ ಇವ್ರು ಏನಾಗಬೇಕು, ನಿಮ್ಗೆ ಇವ್ರು ಏನಾಗಬೇಕು ಗೊತ್ತು ಕೇಳಿದೆ. ಇವ್ರು ನನ್ನ ಮಗಳ್ರಿ, ಇವ್ರು ನನ್ನ ಸೊಸಿ, ಈ ನನ್ನ ಮಗಳು ಅಮೇರಿಕಾಕ್ಕೆ ಇರ್ತಾಳ್ರಿ ಅಂತಂದೆ. ಅಂದ್ರ ಅವ್ರು ನಾ ಪಟ್ನ ಏನ್ ಕೇಳ್ಬಿಕೆ, ಯಾವ ಸ್ಕೂಲ್ ಒಳಗೆ ಕಲ್ತಾಳ್ರಿ ಹಂಗಂದ್ರ ಅಮೇರಿಕಕ್ಕೆ ಹೋಗ್ಯಾಳ ಅಂದ್ರೆ ಈಗ ದೊಡ್ಡ ಶಾಲೆ ಕಲ್ತಾಳ ಅಂತ ತಿಳ್ಕೊಂಡ, ಯಾವ ಸ್ಕೂಲ್ ಒಳಗೆ ಕಲ್ತಾಳ್ರಿ, ಲೈನ್ ಸ್ಕೂಲ್ಗೆ ಹಚ್ಚಿದ್ರೇನ್ರಿ ಮೇಡಮ್ ಅಂದ. ಇಲ್ರಿ ನನ್ನ ಮಕ್ಕಳು ಎಲ್ಲಾರು ಕನ್ನಡ ಶಾಲೆ ಕಲ್ತಾರ ಅಂತ ಹೇಳ್ಬಿಟ್ರು. ವಿಚಾರ ಮಾಡ್ರಿ. ಅಂದ್ರ ನಾ ಯಾಕೆ ಹೇಳಾಕತ್ತೇನಂದ್ರ, ಕಲಿಬೇಕಂತಕ್ಕಂತ ಮನಸ್ಸಿತ್ತು ಅಂತಂದ್ರ ಎಲ್ಲಾದ್ರೂ ಕಲಿತಾನ, ಕನ್ನಡ ಶಾಲೆನೇ ಇರ್ಲಿ ಪ್ರೈವೇಟ್ ಸ್ಕೂಲ್ನೇ ಇರ್ಲಿ. ಅದಕ್ಕ ಈ ಮೇಡಮ್ ಅವ್ರ ಫಂಕ್ಷನ್ ಏನ್ ಹಿಂಗ್ ಮಾಡಾಕತ್ತಿಲ್ಲ, ಅವ್ರ ಫಂಕ್ಷನ್ ಒಂದ್ ಸಾರ್ಥಕ ಆಗ್ಬೇಕಾದ್ರೆ ದಯವಿಟ್ಟು ಎಲ್ಲಾರು ಏನ್ ಮಾಡ್ರಿ, ಇಲ್ಲೇ ನಿಮ್ಮ ಮಕ್ಕಳನ್ನ ಓದಿಸ್ರಿ, ಸರ್ಕಾರಿ ಶಾಲೆಯನ್ನು ಉಳಿಸ್ರಿ ಅಂತಕ್ಕಂಥ ಮಾತಂದ್ ಹೇಳಿ, ಈಗೇನ ಮಾಗನೂರು ಪರಿವಾರದವರೆಲ್ಲ ಬಾಳ ಪರಿಚಯ ನನಗ, ಅವ್ರ ಸಹೋದರರ ಪರಿಚಯ, ಅವ್ರ ವೈನಿಗಳ ಪರಿಚಯ ನನಗ. ಅಲ್ಲಿ ಬಾಗಲಕೋಟೆಗೆ ಇರ್ತಕ್ಕಂಥ ಇಬ್ರು ಮಾಗನೂರ ಅವರು ನಮಗ್ ಬಹಳ ಹತ್ತಿರದಿಂದ ಅವ್ರನ್ನ ಕಂಡಿನಿ. ಒಳ್ಳೆಯ ಒಂದು ಕುಟುಂಬದವ್ರವರು, ಒಳ್ಳೆಯ ಗುಣದವ್ರವರು, ಎಷ್ಟು ಹೇಳಿದ್ರು ಕಡಿಮೆನ. ಈಗೂ ಕೂಡ ಅವ್ರು ನಿವೃತ್ತಿ ಆದ್ರೂ ಕೂಡ ನನಗ ಏಪ್ರಿಲ್ 28 ಕೌನ್ಸಿಲಿಂಗ್ ಆತ. 29 ನಂತೆ ಓಡಿ ಬಂದ್ರ ಅವ್ರು ಕಿವ್ಯಾಗ ಬಂದ್ ಹಿಂಗ ಹೇಳಿದ್ರು, ಮೇಡಮ್ ಅವ್ರ ನನಗೆ ಆರ್ಡರ್ ಕೊಡಿಸ್ತೀರೇನ್ರಿ ಅಂತಂದ್ರ. ಅಲ್ರಿ ಇದೇ ಈಗಿನ ಕೌನ್ಸಿಲಿಂಗ್ ಆಗೈತಿ, ನೀವು ಆರ್ಡರ್ ಅಂತೀರಲ್ರಿ ಅಂತ ನಾ ಅಂದೆ. ಇಲ್ರಿ ಮೇಡಮ್ ನಾನು ನಾಳೆ ರಿಟೈರ್ಡ್ ಐತಿ ಅಂದ್ಬಿಟ್ರ ಅವ್ರು. ನನಗೆ ಗಾಬರಿ ಆಗ್ಬಿಡ್ತು. ಅಲ್ಲ ನಾನ ನಿಮ್ಗಿಂತ 8 ವರ್ಷ ಇದಂತ ತಿಳ್ಕೊಂಡಿದ್ದೇರಿ, ನೀವ ರಿಟೈರ್ಡ್ ಆಗಕತ್ತೀರಿ ಮೇಡಮ್. ನನಗೆ ಅನಿಸಿದ ಮಟ್ಟಿಗೆ ಅವ್ರ ಸಹೋದರದು ಸಾಲಿ ಒಳಗೆ ತಪ್ಪ ಹಚ್ಚಾರಂತ. ಬಹುತೇಕ ಇವ್ರದ್ದು ಹಂಗಾಗಿರ್ಬೇಕು. ಇಲ್ಲ ಕರೆಕ್ಟ್ ಐತನ ನೋಡ್ರಿ. ಅದಕ್ಕ ನಾ ಅನ್ಕೊಂಡಿದ್ದೆ, ನಾ ಮಾತು ಹೇಳಿದೆ, ಮೇಡಮ್ ಖಂಡಿತವಾಗಿ ನಿಮ್ಮನ್ನ ಹಾಗೆ ಆರ್ಡರ್ ಕೊಡಿಸ್ತನು, ನೀವು ಮುಖ್ಯ ಗುರುಗಳಾಗಿ ಮಾಡ್ತೀವ, ನೀವು ಜಾಯಿನ್ ಆಗಿ ನೀವು ಬರ್ರಿ ಅಂತಕ್ಕಂಥ ಮಾತನ್ನ ಹೇಳಿದೆ. ಆದ್ರೆ ಒಂದು ಮಾತು ಹೇಳ್ತಾನೆ ಸಹೋದರಿಗೆ, ನೀವು ವೃತ್ತಿ ಆದ್ರೂ ಕೂಡ ನಮ್ ಇದು ಬಿಡಬೇಡ್ರಿ, ನಾವು ನಿಮ್ ಜೊತೆ ಯಾವತ್ತು ಇರ್ತೀವಿ, ನಿಮ್ಮ ಮಾರ್ಗದರ್ಶನ ಕೂಡ ನಮಗ್ ಬೇಕು. ಯಾವತ್ತು ಮತ್ತೆ ಏನಾದ್ರೂ ಕಾರ್ಯಕ್ರಮ ಆದ್ರೂ ನಮ್ಮನ್ನು ಬೆವರು ಕರೆಸ್ರಿ, ನಾವು ಬರ್ತೀವಿ, ಪ್ರೇಮಾ ಮೇಡಮ್ಗೂ ಹೇಳ್ತೀವಿ. ಅದಕ್ಕೆ ನಾವು ನೀವು ಹಿಂಗೆ ಸಹೋದರಿಯರ ಒಂದು ಬಾಂಧವ್ಯವನ್ನು ಹೊಂದ್ಕೊಂಡಿರೋಣ ಅಂತಕ್ಕಂಥ ಮಾತನ್ನ ಹೇಳಿ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ ನಮ್ಮನ್ನು ಕೂಡ ಇಲ್ಲಿ ಕರೆದು ಸನ್ಮಾನಿಸಿದ್ರಿ. ಅದಕ್ಕೂ ಕೂಡ ನಾನು ಅಭಿನಂದನೆ ಸಲ್ಲಿಸಿ ನನ್ನ 2 ಮಾತು ಮುಗಿಸ್ತು. ಜೈ ಹಿಂದ್, ಜೈ ಕರ್ನಾಟಕ ಮಾತು.